ಇಲ್ಲ. ಆದರೆ ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲವು ವ್ಯಕ್ತಿಗಳು ಯಾರು ಆಡೋರಿದ್ದಾರೆ, ಆ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಸಮಾಜವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾದಂತ ಒಂದು ಪ್ರಯೋಗ ಅಷ್ಟೇ. ಯಾರು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದೇವೆ ಅನೇಕ ಟೀಕೆ ಟಿಪ್ಪಣಿಗಳು ಬರಬೇಕಾದ ಸಮಾಜದಲ್ಲಿದೆ. ಇವತ್ತು ಮಹಾತ್ಮ ಗಾಂಧಿಯನ್ನ ದೊಡ್ಡ ದೊಡ್ಡ ನಾಯಕರನ್ನು ಕೂಡ ಇವತ್ತು ವಿರೋಧಗಳು ಇದ್ದೇ ಇರ್ತದೆ, ಅವರನ್ನು ಕುರಿತಾಗಿರುವ ಹಾಗೆ ಈ ಸಮಾಜದ ಬಗ್ಗೆ ಮುಂದಿರ್ತಕ್ಕಂಥ ಬಗ್ಗೆ ಮಾತನಾಡುವಂಥದ್ದು ಸಹಜ. ಅದು ಯಾವಾಗಲೂ ಕೂಡ ನಮ್ಮ ಮನಸ್ಸಿಗೆ ಹಚ್ಚಿಕೊಳ್ತಾರೆ. ಎಲ್ಲರೂ ನಮ್ಮವರೇ ಮತ್ತು ನಮ್ಮವರಿಗೆ ನಾವು ಕಾರ್ಯಕ್ರಮವನ್ನು ಮಾಡೋದಾದ್ರೆ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕಾದಂಥ ಹಿನ್ನೆಲೆಯಲ್ಲಿ ನಮ್ಮ ಪಂಚಮಸಾಲಿ ನೌಕರರು ಮೊಟ್ಟ ಮೊದಲ ಬಾರಿಗೆ ಒಂದು ನಿಶ್ಚಿತ ನಿಧಿಯನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಅದು ಸುಮಾರು 2 ಲಕ್ಷ ರೂಪಾಯಿಗಳಿದೆ. ಆ 2 ಲಕ್ಷ ರೂಪಾಯಿಗಳನ್ನು ನಮ್ಮ ನೌಕರರಿಗೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಅವರಿಗೆ ಸಾಲವನ್ನು ಕೊಡ್ತೀವಿ. ಅದರಿಂದ ಬಂದಿರತಕ್ಕಂಥ ಬಡ್ಡಿ ಆ ಮೂಲಕ ಸುಮಾರು ಒಂದು 30,000 ರೂಪಾಯಿ ಆ ಹಣವನ್ನು ನಾವು ತೆಗೆದುಕೊಂಡಿದ್ದೀವಿ. ನಮ್ಮ ಪಂಚಮಸಾಲಿ ನೌಕರರು ಬ್ಯಾಂಕಿನಿಂದ ಒಂದು 30,000 ರೂಪಾಯಿನ ಆ ಬ್ಯಾಂಕಿನ ಅಧ್ಯಕ್ಷರು ಕೊನೆಗೆ ಒಪ್ಪಿಕೊಂಡಿದ್ರು. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪಂಚಮಸಾಲಿ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ನೌಕರರ ಸಂಘದ ಹೂವಿನಡಗಲಿ ಘಟಕದಿಂದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘದ ಗೌರವಾಧ್ಯಕ್ಷರು ಉಪನ್ಯಾಸಕರಾದಂತಹ ಬಸೆಟ್ಟಿ ಪ್ರಕಾಶ್ ಅವರು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು, ಗವಿಮಠದ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು, ಇನ್ನೋರ್ವ ಪಂಚಮಸಾಲಿ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಮಲನಕೆರೆ ಮಠದ ಚೆನ್ನಬಸವ ಮಹಾಸ್ವಾಮಿಗಳು, ರಾಮಸ್ವಾಮಿ ದೇವಸ್ಥಾನದ ಧರ್ಮಕರ್ತರಾದಂತಹ ರಾಕೇಶಯ್ಯ ರಾಮಸ್ವಾಮಿಯವರು ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸೋಮನಗೌಡ ಪಾಟೀಲ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಬಿ ಜಗದೀಶ್, ಪುರಸಭೆ ಉಪಾಧ್ಯಕ್ಷರಾದಂತಹ ಸೊಪ್ಪಿನ ಮಂಜುನಾಥ್, ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದಂತಹ ಎಂ ನಾಗಭೂಷಣ್ ಹಾಗೂ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದಂತಹ ಅಕ್ಕಮ್ಮ ಪರ್ಸೆಟ್ಟಿ, ಯುವ ಘಟಕದ ಅಧ್ಯಕ್ಷರಾದಂತಹ ಕಿಚಡಿ ಕೊಟ್ರೇಶ್, ಎಂ ಬಿ ಬಸವರಾಜ್, ಗಡ್ಡಿ ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಚ್ ಕೆ ಮಹೇಶ್, ಜಿಲ್ಲಾಧ್ಯಕ್ಷರು ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷರಾದಂತಹ ಪ್ರಕಾಶ್ ಪಾಟೀಲ್, ತಾಲೂಕಾ ಅಧ್ಯಕ್ಷರಾದಂತಹ KS ಶಾಂತನಗೌಡ್, ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ನೌಕರರ ಬ್ಯಾಂಕ್ ಹರಿಹರ ಅಧ್ಯಕ್ಷರಾದಂತಹ ಅಂಗಡಿ ವೀರಣ್ಣ ಕೂಡ ಉಪಸ್ಥಿತರಿದ್ದರು. ಹಿರಿಯರಾದಂತಹ TK ಬ್ಯಾಡಗಿಯವರು, ಕೋಡಿಹಳ್ಳಿ ಮುದುಕಪ್ಪನವರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರತಿಭಾ ಪುರಸ್ಕಾರ ಎನ್ನುವಂತಹದ್ದು ಒಂದು ಮಹತ್ವದ ಕಾರ್ಯ ಅಂತಲೇ ಹೇಳ್ಬೋದು. ಮಹತ್ವದ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ. ನಿವೃತ್ತ ನೌಕರರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನೊಂದು ವಿಶೇಷ ಎನ್ನುವಂತೆ ಹೂವಿನಡಗಲಿ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ 3 ಜನ ಏನು PSI ಹುದ್ದೆಗೆ ಭರ್ತಿಗೊಂಡಿದ್ದಾರೆ. ನೂತನ PSIಗಳನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿರುವಂತಹದ್ದು ಕೂಡ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಕೊಂಬಳೆ ಪ್ರಕಾಶ್, ಹಲಗೇರಿ ಮಹೇಶ್ ಸೇರಿದಂತೆ ಬಹಳಷ್ಟು ಜನ, ಗಡಿಗೆ ಕೃಷ್ಣ, ಹಣ್ಣಿ ಶಶಿಧರ್, ಕಮ್ತಾರ್ ಪತ್ರೇಶ್ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅರ್ಥಪೂರ್ಣವಾದಂತಹ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಹಿರಿಯರಾದಂತಹ ಸೊಪ್ಪಿನ ವೀರಣ್ಣ, ಓಲಿ ಈಶಪ್ಪ, ಪರ್ಸೆಟ್ಟಿ ಕೇಶಪ್ಪ, ಭದ್ರಗೌಡ್, MB ಪಾಟೀಲ್ ಸೇರಿದಂತೆ
ಅನೇಕರು ಶಂಕರಪ್ಪ, ಕಣದಾಳ ಶಂಕರಪ್ಪ ಎಲ್ಲರೂ ಕೂಡ ಉಪಸ್ಥಿತರಿರುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ರಂಗಭಾರತಿಯ ಕಾರ್ಯಾಧ್ಯಕ್ಷರಾದಂತಹ ಸುಮಾ ವಿಜಯ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡುವುದರ ಮೂಲಕ ಪಂಚಮಸಾಲಿ ಬಡ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯವನ್ನು ಸಮಾಜದಿಂದ ತೆರೆಯಬೇಕು ಎನ್ನುವಂತಹ ಒಂದು ಸಲಹೆಯನ್ನು ಕೂಡ ನೀಡಿದರು. ಯುವ ಘಟಕದ ಅಧ್ಯಕ್ಷರಾದಂತಹ ಕಿಚಡಿ ಕೊಟ್ರೇಶ್, ಅಂಗಡಿ ವೀರಣ್ಣ, ರಾಜ್ಯಾಧ್ಯಕ್ಷರಾದಂತಹ ಸೋಮನಗೌಡ್ ಪಾಟೀಲ್ ಅವರು ಮಾತನಾಡುವುದರ ಮೂಲಕ ನಮ್ಮ ಸಮಾಜದ ಮಕ್ಕಳ, ವಿದ್ಯಾರ್ಥಿಗಳ, ಯುವಕರ ಭವಿಷ್ಯಕ್ಕಾಗಿ 2A ಮೀಸಲಾತಿ ಹೋರಾಟ ನಿರಂತರವಾಗಿರುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. 100 ವರ್ಷಗಳಿಂದ ಕೇವಲ 5 ಜನ ಇವತ್ತು ಇಡೀ ದೇಶವನ್ನು ಅವ್ರು ಹೇಗೆ ಬೇಕು ಹಾಗೆ ರಾಷ್ಟ್ರದ ಹಿತದೃಷ್ಟಿಯಿಂದ ದೇಶವನ್ನು ಆಳ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಗಿದೆ. 100 ವರ್ಷದ 5 ಜನ ತ್ಯಾಗ ಮಾಡಿದರು. ತಮಗಾಗಿ ಬದುಕಿ ಲಕ್ಷೋಪಲಕ್ಷಣ ಕಾರ್ಯಕರ್ತರು, ಸ್ವಯಂ ಸೇವಕರು ದೀಪದಲ್ಲಿ ಉರಿದು ಬೆಳಕು ಕೊಟ್ಟು ಕೇವಲ ಅವರು ಅಷ್ಟಲ್ಲ, ಇವತ್ತು ಇಡೀ ಭಾರತ ಬೆಳಕಾಗಿದೆ. ಆ ಸಂಘಟನೆ ಅದು ನಮಗೆ ಸಂಘಟನೆ ಮಾಡ್ಕೊಬೇಕು. ಅದನ್ನು ಬೆಸ್ಟ್ ಆಫ್ ದ ಬೆಸ್ಟನ್ನು ನೀವು ನೋಡಬೇಕು. ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಇವತ್ತು ಬೆಳಗ್ಗೆ ನಾವು ಮಲ್ಕೊಂಡಿದ್ದು ರಾತ್ರಿ 1:30ಗೆ. ನಿನ್ನೆ ಕೃಷ್ಣಾರ್ತಿನ ಮುಗಿಸ್ಕೊಂಡು ಬಾಗಲಕೋಟೆಗೆ ಬಂದು ನಾವು ಪೂಜೆ ಮಾಡ್ಕೊಂಡು 1:30 ಗಂಟೆ ಆಗಿದೆ. ಬೆಳಗ್ಗೆ ನಾವು 4:30ಗೆ ಎದ್ದು ಸ್ನಾನ ಪೂಜೆ ಮಾಡಿಕೊಂಡು ವಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ. 5 ಗಂಟೆಗೆ ಒಂದು 40 ಹುಡುಗರು, ಸಣ್ಣ ಹುಡುಗರು ಬಂದು ಅವ್ರು ವ್ಯಾಯಾಮ ಮಾಡಕತ್ತಿದ್ರು. ಸಣ್ಣ ಹುಡುಗರು ಪೆರೇಡ್ ಮಾಡಕತ್ತಿದ್ರು. ನಾ ಕೇಳಿದ್ವಿ, ಇವೆಲ್ಲ ಯಾರಪ್ಪ? ನಾವು ಶಾಖೆಯವರು, ನಾವು ಸಂಘದವರು ಅಂತ. ಅವ್ರೇನು ಯಾವ ಬಿಲ್ಡಿಂಗ್ ಇರಲಿಲ್ಲ, ಬಯಲು. ಹೂವಿನಡಗಲಿ ತಾಲೂಕಿನ ನಮ್ಮ ಬಸಟ್ಟಿ ಪ್ರಕಾಶ್ ಮತ್ತು ವಿ ಜಗದೀಶ್ ಭಾಗಿಯಾಗಿ ಎಲ್ಲ ನೌಕರರಿಗೆ ರಾಜ್ಯ ಅಧ್ಯಕ್ಷನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಪ್ರತಿ ಹಂತದಲ್ಲಿ ಈ ಸಮಾಜದ ಸಂಘಟನೆಯನ್ನ ಸರಿದಾರಿಗೆ ತರಬೇಕು. ಎಲ್ಲ ರೀತಿಯ ಮನಸ್ಸುಗಳನ್ನು ಸರಿ ಮಾಡಿಕೊಂಡು ಈ ರಾಜ್ಯಗಳಿಗೆ ಒಮ್ಮತದ ಒಂದೇ ಸಂಘವನ್ನು ರಚನೆ ಮಾಡಬೇಕಿನ ಹಂಬಲದಿಂದ ಸರ್ಕಾರಿ ನೌಕರಿಗೆ ಏನಪ್ಪ ಅಂದ್ರೆ VRS ಕೊಟ್ಟು ಕಳೆದ 4 ವರ್ಷಗಳಿಂದ ಈ ರಾಜ್ಯದೊಳಗೆ ಸಮಾಜ ಸಂಘಟನೆಗೆ ಏನಪ್ಪ ಅಂದ್ರೆ ತಿರುಗ್ತಾ ಇದೆ. ಸುಮಾರು 80 ತಾಲೂಕುಗಳಿಗೆ ಪ್ರವಾಸ ಮಾಡಿದ್ದೇವೆ. ಈ ಎಲ್ಲ ಜೊತೆಗೆ 1,000 ಹಳ್ಳಿಗಳಿಗೆ ಕಳೆದ 1 ವರ್ಷದಲ್ಲಿ ಪ್ರವಾಸ ಮಾಡಿದ್ದೇವೆ. ಈ ರಾಜ್ಯದ ಪಂಚಮಸಾಲಿ ಸಮುದಾಯವನ್ನ ಪುನಃ ಸಂಘಟನೆ ಮಾಡಬೇಕು, ಜಾಗೃತಗೊಳಿಸಬೇಕು, ಇರುವಂತಹ ಸಂಘಟನೆಗೆ ಮತ್ತೆ ಚಾಲನೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯವೊಳಗ ನಿನ್ನೆ ತಾನೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಪೂಜ್ಯ ವಚನಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದೊಳಗ ನಾನು ಕೂಡ ಪಾಲ್ಗೊಂಡು ನೇರವಾಗಿ ಅಲ್ಲಿಂದಲೇ ಇಲ್ಲಿಗೆ ನಾವಿಬ್ಬರು ಇಲ್ಲಿ ಬಂದಿದ್ದೇವೆ. ಇದು ಒಂದು ಟ್ರಯಲ್ ಆಗಿ ತಗೊಂಡಿದ್ದೇವೆ. ಏನಾಗ್ಬೋದು ಪ್ರವಾಸ ಮಾಡಿದ್ರೆ, ಹೇಗೆ ಜನರು ಅಪೀಲ್ ಕೊಡ್ತಾರೆ, ಯಾವ ದೃಷ್ಟಿಕೋನ ಸಮಾಜ ಬರ್ತಿದೆ, ಯಾವ ಅನುಮಾನಗಳು, ಪ್ರಶ್ನೆಗಳು ನಮ್ಮ ಎದುರಿಗೆ
ಪೂಜ್ಯರಿಗಾಯ್ತು, ನನಗಾಯ್ತು ಈ ಪ್ರವಾಸ ಬೇಸರ ಆಗಿಲ್ಲ. ಮನೆ ಕಡೆ ಚಿಂತನೆ ಇಲ್ಲ. ಈ ಶ್ರಾವಣ ಮಾಸ ಇಡೀ 84 ಲಕ್ಷ ಪಂಚಮಸಾಲಿ ಸಮುದಾಯಗಳು ಆರೋಗ್ಯ ಮತ್ತು ಆಯುಷ್ಯಪೂರ್ಣವಾಗಿರಬೇಕು ಎಂದು ಕಂಡುಕೊಂಡರು. 25ನೇ ದಿವಸ ನಾನು ಉಪವಾಸ ಇರೋದು. 25ನೇ ದಿವಸ ಹೋದ ಅಮಾವಾಸ್ಯೆಯಿಂದ ಇವತ್ತಿನವರೆಗೆ 25ನೇ ದಿವಸದಲ್ಲಿ ರಾತ್ರಿ 1 ಹೊತ್ತು ಮಾತ್ರ ಊಟ ಮಾಡಿ ಇಡೀ 24 ಗಂಟೆ ಉಪವಾಸ ಇರುವಂತಹ ಮೂಲ ಉದ್ದೇಶ ಏನೆಂದರೆ ಈ 64 ವರ್ಷದಲ್ಲಿ 84 ಲಕ್ಷ ಪಂಚಮಸಾಲಿ ಸಮುದಾಯಕ್ಕೆ ದೇವರೇ ಆರೋಗ್ಯ ಕೊಡು, ಆಯುಷ್ಯ ಕೊಡುವಂತಹ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದೇವೆ. ನಮ್ಮ ಪಂಚಮಸಾಲಿ ಬಂಧುಗಳ ಬದುಕು ಹಸನಾಗಬೇಕು. ಅವರ ಕುಟುಂಬ ಪರಿವಾರ ಆರೋಗ್ಯವಂತ ಬದುಕನ್ನು ಸಾಗಿಸಬೇಕು. ನಮ್ಮ ಬರುವಂತ ಪೀಳಿಗೆಗಳು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು. ಭಗವಂತ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದೆ. ನಮ್ಮ ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ಕಾಡಾಟಗಳು ಪ್ರಾರಂಭವಾಗಿದೆ. ಒಂದೊಂದು ಊರಿನಲ್ಲಿ, ಒಂದೊಂದು ತಾಲೂಕಿನಲ್ಲಿ 3 ಗುಂಪುಗಳು, 2 ಗುಂಪುಗಳು, ಪಕ್ಷವಾರು ಸಂಘಟನೆಗಳು. ಇದನ್ನ ಹೋಗಲಾಡಿಸುವ ದೇವರೇ ಇಡೀ ಸಮುದಾಯಕ್ಕೆ ದಾರಿ ತೋರಿಸುವ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಉಪವಾಸ ಇದ್ದೇವೆ. ಎಲ್ಲ ಅಧ್ಯಕ್ಷರು ಕೂಡ ಅಧ್ಯಕ್ಷ ಆಗುವಂತ ಬಿಡುವುದಿಲ್ಲ. ಅವರಿಗೆ ಪ್ರತಿ ಹಂತದಲ್ಲಿ ಕೆಲಸ ಹಚ್ತೇವೆ. ಇಲ್ಲದೆ ನಮ್ಮ ಪ್ರವಾಸದ ಸಿಸ್ಟಮ್ ಹೇಗಿರ್ತದೆ ಅಂದ್ರೆ ಮುಂದಿನ ತಿಂಗಳಿಂದ ಪೂಜ್ಯರ ನೇತೃತ್ವದಲ್ಲಿ ಪ್ರತಿ ತಾಲೂಕಿಗೆ 2 ದಿವಸ ಇರ್ತದೆ ಪ್ರವಾಸ ಮಾಡ್ತೇವೆ. ಪ್ರವಾಸದ ಸಿಸ್ಟಮ್ ಹೇಗಿದ್ರೆ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಪೂಜ್ಯರ ನೇತೃತ್ವದಲ್ಲಿ ಯೋಗ ಎಲ್ಲ ಸಮುದಾಯಕ್ಕೆ ಕೈಗೊಂಡಿದ್ದಾರೆ. ಸಾರ್ವಜನಿಕವಾದ ಯೋಗವನ್ನು ಮಾಡಿಸುವುದರ ಜೊತೆಗೆ 10 ಗಂಟೆಯಿಂದ 5 ಗಂಟೆವರೆಗೂ ಸಂಘಟನಾತ್ಮಕವಾಗಿ ಹಳ್ಳಿಗಳಿಗೆ ಬರುತ್ತವೆ. ಸಾಯಂಕಾಲ 6ರಿಂದ 8 ಗಂಟೆ ಎಲ್ಲ ಸಮುದಾಯಗಳಿಗೆ ಸಂಘದ ಪೂಜ್ಯರ ನೇತೃತ್ವದಲ್ಲಿ ನಡೆಸುವಂತಹ ಕಾರ್ಯಕ್ರಮವನ್ನು ಹಾಕೊಳ್ತೀವಿ. ಪ್ರತಿ ತಾಲೂಕಿಗೆ 2 ದಿವಸ ಇರ್ತಾರೆ ಪೂಜ್ಯರು. ಅವರಿಗೆ ನಾವು ಕೂಡ 70 ಪ್ರವಾಸ ಮಾಡ್ತೇವೆ. ಆ ಹಂತದಲ್ಲಿ ಇಡೀ ಕರ್ನಾಟಕದ 120 ತಾಲೂಕುಗಳು ಕೂಡ ಪ್ರತಿ ತಿಂಗಳ ಕನಿಷ್ಠ 8ರಿಂದ 10 ತಾಲೂಕುಗಳಿಗೆ ಪ್ರವಾಸ ಮಾಡ್ತೇವೆ ಅನ್ನೋ ಭರವಸೆಯಿಂದ ರಾಜ್ಯ ಅಧ್ಯಕ್ಷರಿಗೆ ಸಮಾಜ ಬಂಧುಗಳಿಗೆ ಇಷ್ಟಪಡ್ತೇನೆ. ಏನಂದ್ರೆ ಈ ಸಮಾಜ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ತುಂಬಾ ಬಲಿಷ್ಠವಾಗಿ ಬೆಳೆದಂತಹ ಸಮಾಜ. ಈ ಸಮಾಜದ ಹಿಂದೆ ನಾವೆಲ್ಲ ನೋಡಿದಾಗ ಧರ್ಮ ಪೂಜೆ ಈ ರಾಜ್ಯ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಈ ಸಮಾಜನ ನೀರು ಕಟ್ಟಬೇಕು, ಮುಂಚೆ ಏನೇನೋ ಕನಸುಗಳಿದೆ, ಆ ಕನಸುಗಳನ್ನ ನಾನು ಏನು ಕನಸು ಮಾಡ್ಬೇಕು ನಾವು ಅಂತಂದೇಳಿ ನಾನು ಇಲ್ಲಿ ಈಗ ಪುರಸ್ಕಾರ ಪಡೆಯುವಂತಹ ಪ್ರತಿಭಾ ಪುರಸ್ಕಾರ ಪಡೆಯುವಂತಹ ಮಕ್ಕಳಿಗೆ SSLC ಮತ್ತು PUC ವಿಭಾಗದಲ್ಲಿ 9 ಮೇಲೆ ಸ್ಕೋರ್ ಮಾಡುವಂತ ಪಂಚಮಸಾಲಿ ಮಕ್ಕಳು ಇದ್ದಾರೆ. ನಾವು ಹಳ್ಳಿ ವರ್ಷ ತಗೊಂಡಿಲ್ಲ, ಹಾಗಾಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಕ್ಕಳನ್ನ ಆರಿಸಿದ್ದಾರೆ. ಅದ್ಭುತವಾದ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಈ ದಿನಮಾನಗಳಲ್ಲಿ ಎಲ್ಲರೂ ಬರೀ ಸ್ಕೂಲು ಕಾಲೇಜ್ ಅಂತಂದ್ರೆ ಸ್ಕೋರ್ ಅಷ್ಟೇ ಹೋಗ್ತಾರೆ. ಎಲ್ಲರೂ 90 ಬರಬೇಕು, 90 ಬರಬೇಕು ಅಂತ. ಆದರೆ ನಮ್ಮ ಈ ಸಮಾಜ ಸಮಾಜ ಯಾವಾಗಲೂ ವ್ಯವಸಾಯದ ಮತ್ತೆ ಅವರ ಏನಿದೆ ವ್ಯವಸಾಯ. ಆ ವ್ಯವಸಾಯನ ಪ್ರತಿಯೊಂದು ಹಳ್ಳಿಯಲ್ಲಿ ಮಾಡ್ಕೊಂಡ ನಾವು ಎಜುಕೇಟೆಡ್ ಅಂದರೆ ನಮ್ಮ ಮಕ್ಕಳಿನ ಮುಂದಿನ ದಿನಮಾನಗಳಲ್ಲಿ ಅವರ ಒಳ್ಳೆ ಕೂಡಿಗೆ ಒಳ್ಳೆ ನಾಲೆಜ್ ಮಾಡಬೇಕು. ಅವರ ಮುಂದೆ ತರಬೇತಿ ಅನ್ನೋ ಒಂದು ಆಸೆಯಿಂದ ನಾವು ಆ್ಯಕ್ಚುಲಿ ಎಲ್ಲ ಮುಂದೆ ಅವರ ತಂದೆ ತಾಯಿಗಳಿಗೆ ಹೇಳಬೇಕು. ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ತಂದೆ ತಾಯಿಗಳು ಮಕ್ಕಳನ್ನ ಮುಂದೆ ತರಬೇಕು. ಈಗಿನ ದಿನಮಾನಗಳಲ್ಲಿ ಐ ಥಿಂಕ್ 32 ಜನ SSLC ಮಕ್ಕಳಲ್ಲಿ 20 ಜನ ಹುಡುಗಿ ಇರ್ತಾರೆ. ಆದರೆ ವೇದಿಕೆ ಮೇಲೆ ಅಭಿಪ್ರಾಯ ಹೆಣ್ಮಕ್ಳು ತೋರಿಸಿದ್ದಾರೆ. ಇನ್ನೂ ಪಂಚಮಸಾಲಿ ಸಮಾಜದಲ್ಲಿ ಗುರುತಿಸಲ್ಪಟ್ಟ ಕೆಲಸ ಮಾಡುವಂತ ಕೆಲವು ಹೆಣ್ಮಕ್ಳು ನಾವು ಕೈಗೊಳ್ಳಲಾಗಿತ್ತು. ಎಲ್ಲ ಬರತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ಪಡೆದಿದ್ದಾರೆ. ನಮ್ಮ
ದಿನ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗ್ತೀರಿ. ಮುಂದೆ ತಾವೇನಾದರೂ ಸರ್ಕಾರಿ ನೌಕರಿಗಳು, ಖಾಸಗಿ ನೌಕರಿಗಳು ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಜವಾಬ್ದಾರಿ ತಗೊಳ್ತೀರಿ. ಇದಕ್ಕಿಂತ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಕಳೆದ ಒಂದೇ ಒಂದು ತಿಂಗಳಲ್ಲಿ ಬಹಳ ಬೇಸರ ಆಗ್ತದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಸಮುದಾಯದ 38 ಹುಡುಗಿಯರು ಒಂದೇ ತರಬೇತಿಗೆ ನನಗೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳ ಹೊಸಪೇಟೆ ಜಿಲ್ಲೆಯಿಂದ ಎಲ್ಲ ತಾಲೂಕಿನ